ನನಗೆ ಗೊತ್ತಿರೋ ಹಂಗೆ ಈ ಕಡೆ ಸ್ಕೂಲ್ಗಳಿಗೆ ಹೇಳ್ಕೊಡ್ತೀರಾ, ಹೌದು. ಈ ಕಡೆ ಹೀರೋಗಳಿಗೆ ಹೇಳ್ಕೊಡ್ತೀರಾ, ಈ ಕಡೆ ಕೊರಿಯೋಗ್ರಫಿ ಮಾಡ್ತಿರ್ತೀರಾ, ಈ ಕಡೆ ಸ್ಟೇಜ್ ಶೋ ಮಾಡ್ತಿರ್ತೀರಾ, ಆ ಕಡೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತೀರಾ. ಎಲ್ಲ ಕಡೆನೂ ನಿಮ್ಮ ಕೆಲಸನೇ ಕಾಣಿಸ್ತಾ ಇರುತ್ತೆ ಮಾಸ್ಟರ್. ಇದೆ ಅದಕ್ಕೆ ಹೌ ಡಿಫ್ರೆಂಟ್ ಇಸ್ ಈಚ್ ಇಂಡಸ್ಟ್ರಿ? ಅಡ್ವರ್ಟೈಸ್ಮೆಂಟ್ ಹೆಂಗೆ, ವೆನ್ ಇಟ್ ಕಮ್ಸ್ ಟು ಸ್ಟೇಜ್ ಶೋ ಅಂತ ಅಂದಾಗ ನಿಮ್ಮ ಒಂದು ಪ್ರಿಪ್ರೇಷನ್ ಬೇರೆ ಥರ ಇರಬೇಕಾಗತ್ತೆ, ನಿಮ್ಮ ಮೈಂಡ್ ಸೆಟ್ ಬೇರೆ ಥರ ಇರಬೇಕಾಗತ್ತೆ, ಸಿನಿಮಾ ಅಂತ ಬಂದಾಗ ಬೇರೆ ಇರುತ್ತೆ. ಸೊ ಎಲ್ಲದನ್ನು ಹೆಂಗೆ ಸಂಭಾಳಿಸ್ತೀರಾ? ಸರ್ ಅದೇ ಈಗ 30 ಇಯರ್ಸಲ್ಲಿ ಏನು ಕಲ್ತ್ವಿ ನಾವು ಅಂದರೆ ಇದೆ. ಇಲ್ಲಿ ಕ್ಯಾಮ್ರಾಗೆ ಏನಿರುತ್ತೆ ಅದೊಂದು ಅಚ್ಚುಕಟ್ಟಿರುತ್ತೆ, ಅದು ಅಷ್ಟೇ ಆಗಬೇಕು. ಸ್ಟೇಜ್ ಅಂತ ಬಂದರೆ ಎಲ್ಲ ಬ್ರಾಡಾಗಿ ಕಾಣಿಸ್ಬೇಕು. ನಾನು ಇಲ್ಲಿ ಕೂತ್ಕೊಂಡು ನೋಡೋದನ್ನು ಅಲ್ಲಿ ಕೂತ್ಕೊಂಡು ಒಬ್ಬ ನೋಡ್ತಿರ್ತಾನೆ ಅಂದಾಗ ಅವ್ರಿಗೆ ಬ್ರಾಡಾಗಿ ಕಾಣೋ ಥರ ಒಂದು ಥಿಂಕಿಂಗ್ ಇರಬೇಕು, ಅದು ಬ್ರಾಡಾಗಿ ಇರಬೇಕು. ಸ್ಟೇಜ್ ಅದು ಸಪ್ರೇಟ್. ಇಲ್ಲಿ ಎಡಿಟಿಂಗ್ ಸೆನ್ಸು ಪ್ರತಿಯೊಂದು ಇಟ್ಕೊಂಡು ಕ್ಯಾಮ್ರಾ ಒಳಗಡೆ ನಾವು ಏನು ಮಾಡ್ತೀವಿ ಅಷ್ಟು ಮಾತ್ರ ಮಾಡೋಕ್ಕೆ, ಎಕ್ಸ್ಪ್ರೆಷನ್ಸು ಇದರ ಮೇಲೆ. ಇದು ಎರಡೇ ಡಿಫ್ರೆನ್ಸು, ಸ್ಟೇಜಿಗೆ ಬೇರೆ ಇದಕ್ಕೆ ಬೇರೆ. ಆ್ಯಡ್ ಅಂದರೆ ಆ್ಯಡ್ ಬಂದಾಗ ಅದಕ್ಕೆ ಇನ್ನೂ ಮಿನಿಟಾಗಿ ವರ್ಕ್ ಮಾಡಬೇಕು ಪ್ರತಿಯೊಂದಕ್ಕೂ. ಅದನ್ನು ಅರ್ಕೊಂಡಿದ್ರೆ ನಾವು 2 ಅವರಲ್ಲಿ ತೋರಿಸೋದನ್ನ 10 ಸೆಕೆಂಡಲ್ಲಿ ತೋರಿಸ್ಬೇಕಾಗುತ್ತೆ. ತೋರಿಸ್ಬೇಕಾಗತ್ತೆ. ಅದನ್ನ ಎಷ್ಟು ಕ್ರಿಸ್ಪಾಗಿ ಏನೇನು ಮಾಡ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. Watch complete episode on Open Talk with Shreya's YouTube channel